ನ್ಯೂಸ್ಗೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ನ್ಯೂ ಇಯರ್ ಸ್ಪೆಷಲ್ ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ, ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವ್ರು ಯಾರು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ, ತಡ ಮಾಡೋದು ಬೇಡ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಎಸ್, ನನ್ನ ಜೊತೆ ಇದ್ದಾರೆ ಜಾಲಿ ಜಾಲಿ ಖ್ಯಾತಿಯ ಜಾಕ್ ಅವರು. ಎಸ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ ಸರ್? ಹೇಗಿದೆ ಲೈಫ್? ಜಾಲಿ ಜಾಲಿ ಎಲ್ಲ ಜಾಲಿ. ಇನ್ನೊಂದ್ಸಲ ಸರ್, ಒನ್ ಮೋರ್ ಪ್ಲೀಸ್. ಜಾಲಿ ಜಾಲಿ ಎಲ್ಲ ಜಾಲಿ. ಎಸ್, ಈ ಒಂದು ಡೈಲಾಗ್ ಮೂಲಕ ನೀವು ಎಲ್ಲರ ನಮ್ಮ ಕನ್ನಡಿಗರ ಮನೆ ಮನೆಯಲ್ಲೂ ಸೇರ್ಕೊಂಡಿದ್ದೀರಾ ಅಂತಾನೆ ಹೇಳಬಹುದು. ಈ ಡೈಲಾಗ್ ಕೇಳೋಕೆ ಒಂದು ರೀತಿ ಕಿವಿಗೆ ತಂಪು, ಮನಸ್ಸಿಗೆ ಆನಂದ ಅಂತಾನೆ ಹೇಳಬಹುದು. ಸೊ ಅದೇ ರೀತಿ ಲೈಫಲ್ಲೂ ಕೂಡ ಫುಲ್ ಜಾಲಿ ಆಗಿದ್ದೀರಾ? ಹ್ಞೂ ಮೇಡಮ್, ನಾವು ಜಾಲಿ ಜಾಲಿ ಅನ್ನೋಕ್ಕೆ ಮುಂಚೆ ಕೂಡ ಜಾಲಿನೇ. ಏನು ನಮ್ಮ ಲೈಫಲ್ಲಿ ಕಷ್ಟ ಸುಖ ಇಲ್ಲದ ಯಾರಿದ್ದಾರೆ, ಅದೆಲ್ಲ ಈ ದಾಟ್ಕೊಂಡೇ ಬಂದಿದ್ದೀವಿ. ನಿಜ ನಿಜ. ಮೊದಲನೇದಾಗಿ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ, ಯಾವಾಗಲೂ ಇದೇ ರೀತಿ ಜಾಲಿಯಾಗಿರಿ ಸರ್. ತಮಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ಸರ್. ಓಕೆ, ಹೊಸ ವರ್ಷದ ರೆಸಲ್ಯೂಷನ್ ಅಂತ ಏನಾದರೂ ಜಾಕ್ ಅವ್ರು ಇಟ್ಕೊಂಡಿದ್ದಾರಾ? ಏನಿಲ್ಲ ಮೇಡಮ್, ವರ್ಷ ಪೂರ ನಮಗೆ ಹೊಸ ವರ್ಷನೇ. ಹಂಗಾಗಿ ನಡೆಯೋದೆಲ್ಲ ಒಳ್ಳೇದೇ ನಡಿಬೇಕು, ನಮಗೂ ಒಳ್ಳೇದಾಗೋ ಥರ ನಾವು ಬೇಡ್ಕೋಬೇಕು. ನಮಗೆ ಯಾವುದೆಲ್ಲ ಒಳ್ಳೇದಾಗುತ್ತೆ, ನಮ್ಮ ಜೊತೆಲಿರೋರ್ಗೂ ನಮ್ಮ ಸಂಬಂಧಪಟ್ಟವ್ರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕಂತ ಅನ್ಕೊತೀನಿ ಅಷ್ಟೇ ಮೇಡಮ್. ಓಕೆ ಓಕೆ. ಎಸ್, ಜಾಲಿ ಜಾಲಿ ಜಾಕ್ ಅವರ ಒಂದು ಮುಖಾನ ಮಾತ್ರ ನಮ್ಮ ವೀಕ್ಷಕರು ನೋಡಿದ್ದಾರೆ ಅಂತಲೇ ಹೇಳಬಹುದು. ನಾನು ಕೇಳ್ತೀನಿ, ನೀವು ಸಿನಿಮಾಗೆ ಹೇಗೆ ಬಂದ್ರಿ, ಸೊ ಮೂವೀಸ್ ಹೇಗೆ ಸಿಕ್ತು, ಈಗ ಹೇಗಿದೆ ಅನ್ನೋದೆಲ್ಲ ನಾನು ಕೇಳ್ತೀನಿ. ಅದಕ್ಕೂ ಮುನ್ನ ಜಾಕ್ ಅಂದರೆ ಯಾರು, ಅವರು ಏನಾಗಿದ್ರು, ಸಿನಿಮಾಗೆ ಬರೋಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಾ ಇದ್ರು, ಸೊ ನಿಮ್ಮ ಲೈಫ್ ಸ್ಟೋರಿ ಬಗ್ಗೆ ತಿಳಿಸ್ಕೊಡಿ ಸರ್. ನಾವು ಒಂದು ಬಿಲ್ಡಿಂಗ್ ಕಾಂಟ್ರಾಕ್ಟ್ರು, ಫಸ್ಟು ಮೋಲ್ಡಿಂಗ್ ಆಗ್ತಾಯಿದ್ವಿ. ಆಮೇಲೆ ಅದನ್ನು ಬಿಟ್ಟು ನಮ್ಮ ಅಪ್ಪ ಬಿಟ್ಟರು. ಆಮೇಲೆ ನಾನು ಬಿಲ್ಡಿಂಗ್ ಕಾಂಟ್ರಾಕ್ಟರ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಬಿಲ್ಡಿಂಗ್ ಕಾಂಟ್ರಾಕ್ಟ್ ಅಂತ ಗೊತ್ತಿಲ್ಲ, ಒಂದು ಬಿಲ್ಡಿಂಗ್ ಫುಲ್ ಟೋಟ್ಲ್ ಫಿನಿಶ್ ಮಾಡಿ ಕೊಡೋದು, ಆ ಕೆಲಸ ಮಾಡ್ತಾಯಿದ್ದೆ. ಅದ್ರ ಜೊತೆ ಆಮೇಲೆ ಹಂಗೆ ರಾಜಕೀಯ ಏನ್ರ ನಮ್ಮ ಆರ್ಯುದರ್ ಅವ್ರ ಸಾಹೇಬರು ಇದ್ದಾರೆ, ಚಿಕ್ಕಪೇಟೆ ಶಾಸಕರು. ಅವ್ರ ಜೊತೆಯಲ್ಲಿ ಅವ್ರ ಮಗ ಯುವರಾಜ್ ಅವರಂತ, ಅವ್ರ ಜೊತೆಲಿ ಇಬ್ಬರ ಜೊತೆಲಿ ಈ ಅದು ಇದು ಎರಡೂ ಸರಿ ಮಾಡ್ಕೊಂಡು ನಮ್ಮ ಜೀವನ ಹಂಗೆ ಆರಾಮಾಗಿ ಹೋಯ್ತಾ ಇತ್ತು. ಅದ್ರ ಮಧ್ಯದಲ್ಲೇ ಟಗರು ಸಿನಿಮಾ ನಮ್ಗೆ ಸಿಕ್ಕಿದ್ದು. ಅದು ಕೂಡ ಹೆಂಗೆ ಸಿಕ್ತಂದರೆ, ನಮ್ಮ ಶಾಸಕರನ್ನ ನೋಡೋಕೆ ಬಂದಿದ್ದು ಅವರು ಪ್ರೊಡ್ಯೂಸರು ಮತ್ತು ನಿರ್ದೇಶಕರು ಸೂರಿ ಸಾರು, ಶ್ರೀಕಾಂತ್ ಸರ್ ಇಬ್ಬರು. ಅಂದರೆ ನಿಮಗೆ ಆಸೆ ಇತ್ತಾ, ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಮೂವೀಸಲ್ಲಿ ನನ್ನನ್ನು ನಾನು ಗುರುತಿಸ್ಕೊಳ್ಬೇಕು ಅಂತ ನಿಮ್ಗೆ ಆಸೆ ಏನಾದರೂ ಇತ್ತಾ? ಸಿನಿಮಾ ಕಾಲೇಜೇ ಇಲ್ಲ ಮೇಡಮ್ ನಮಗೆ, ಅದ್ರ ಬಗ್ಗೆ ಯೋಚನೆನೇ ಇಲ್ಲ. ಪಿಕ್ಚರ್ ನೋಡಬೇಕು ಅಷ್ಟೇ, ಇದೆಲ್ಲ ಐಡಿಯಾನೇ ಇಲ್ಲ. ನಾನು ಅಲ್ಲಿ ನಿಂತ್ಕೊಂಡಿರೋವಾಗ ಅವ್ರು ಕರೆದು ಕೇಳಿದ ಮೇಲೆ ಸರಿ ಸರ್ ಆಯಿತು ಮಾಡ್ತೀನಿ ಅಂತ ಅವರು ಸೂರಿ ಸರ್ ಹೇಳಿದ್ರು. ಚೆನ್ನಾಗಿರತ್ತಪ್ಪ ರೋಲ್, ನಿನಗೆ ನೀನು ಮಾಡು ಅಂದಮೇಲೆ ನಾನು ಒಪ್ಕೊಂಡು ಮಾಡಿದೆ. ಒಂದು ರೀತಿ ಬಯಸದೇ ಬಂದ ಭಾಗ್ಯ ಅಂತ. ಹೌದು, ಅದು ನಿಜವಾದ ಮಾತು. ಫಸ್ಟ್ ಮೂವಿನೇ ಅಂತ ಸ್ಟಾರ್ ಜೊತೆ ಅಂಡ್ ಬ್ಲಾಕ್ ಬಸ್ಟರ್ ಮೂವಿ ಕೊಟ್ಟು ಹ್ಯಾಟ್ರಿಕ್ ಹೀರೋ. ಹೌದು ಹೌದು ಹೌದು. ನಿಜಕ್ಕೂ ನೀವು ಅದೃಷ್ಟ ಮಾಡಿದ್ದೀರಾ ಅಂತಾನೆ ಹೇಳಬಹುದು. ಅದಾದ್ಮೇಲೆ ಟಗರು ಇಂದನೇ ನಿಮ್ಗೆ ಸಲಗಾನು ಸಿಗುತ್ತಾ? ಹೌದೌದು. ಶ್ರೀಕಾಂತ್ ಸರ್ ತಿರ್ಗಾ ಮತ್ತೆ ಒಂದು ಪಿಕ್ಚರ್ ಎತ್ತಾರೆ. ಆ ಪಿಕ್ಚರ್ಗೆ ಡೈರೆಕ್ಷನ್ ಬಂದು ನಮ್ಮ ವಿಜಯ್ ಸರ್, ದುನಿಯಾ ವಿಜಯ್ ಸರ್, ಅವ್ರ ಹತ್ರ ಕರ್ಕೊಂಡು ಹೋಗಿ ನನ್ನ ಮೀಟ್ ಮಾಡಿಸ್ತಾರೆ. ಅದು ಹಂಗೆ ಸರಿ ಆಯಿತು ಅಂತ 5 ಜನದಲ್ಲಿ ಒಬ್ಬರನ್ನ ನನ್ನ ಫ್ರೆಂಡ್ಸ್ ಥರ ಇಟ್ಕೊಂಡು ಆ ಪಿಕ್ಚರಲ್ಲಿ ಆ ಕ್ಯಾರೆಕ್ಟರ್ ಕೊಟ್ಟು ಮಾಡ್ತಾರೆ. ಸೊ ಅಲ್ಲಿಂದ ನಿಮ್ಮ ಮತ್ತು ದುನಿಯಾ ವಿಜಯ್ ಸರ್ ಅವರ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ. ಅದಾದ್ಮೇಲೆ ಭೀಮಾಗೂ ನೀವೇ ಬೇಕು ಅಂತ ಹೇಳ್ತಾರೆ. ಸೊ ಭೀಮಾದಲ್ಲಿ ಇಂಥದ್ದೊಂದು ಕ್ಯಾರೆಕ್ಟರ್ ನನಗೆ ಸಿಗುತ್ತೆ, ನನ್ನ ಕ್ಯಾರೆಕ್ಟರ್ ಇಷ್ಟೊಂದು ಫೇಮಸ್ ಆಗುತ್ತೆ ಅಂತ ನೀವು ಅಂದ್ಕೊಂಡಿದ್ರ? ಅದು ಅಂದ್ಕೊಂಡಿದ್ದಂದ್ರೆ ಹೆಂಗೆ ಮೇಡಮ್ ಅಂದರೆ, ಆ ಕ್ಯಾರೆಕ್ಟ್ರು ಬೇರೆ ಯಾರಿಗೋ ಒಬ್ರಿಗೆ ಇದ್ದಿದ್ದು. ಅದು ಹೆಂಗೆ ನಾನು ಕೊಟ್ರು ಅಂದರೆ, ಸಲಗ ಪಿಕ್ಚರು ಲೊಕೇಶನ್ ನೋಡೋಕ್ಕೆ ಬರ್ತಾರೆ. ಆವಾಗ ಎಲ್ಲ ಕಡೆ ಈ ಜಾಗ ನನಗೆ ಬೇಕು, ಈ ಜಾಗ ನನಗೆ ಬೇಕು, ಈ ಜಾಗ ನನಗೆ ಬೇಕು ಅನ್ನೋವಾಗ ನಾವು ಬಂದು ನಮ್ಮ ಆರ್ಯುದರ್ ಸಾಹೇಬ್ರ ಜೊತೆಲಿರೋದ್ರಿಂದ ಅಲ್ಲಿ ಎಲ್ಲರೂ ಶಾಸಕರಾಗಿದ್ರಲ್ಲ, ಆವಾಗ ಎಲ್ಲ ಕಡೆ ನಾವು ಓಡಾಟ ನಮ್ಮದು ಜಾಸ್ತಿ ಇರುತ್ತೆ. ಅದರಿಂದ ನಾನು ಯಾವುದೇ ಲೊಕೇಶನ್ಗೆ ಹೋಗಿ ನಾನು ಯಾರೋ ಏನೋ ಕೇಳಿದ್ರು ಅವರು ಇಲ್ಲ ಅನ್ನೋದಿಲ್ಲ, ಆಯಿತು ಮಾಡ್ಕೊಳ್ಳಿ. ಆವಾಗ ಅದನ್ನು ನೋಡೋರು ಯಾರು ವಿಜಯ್ ಸರು ನೋಡುವಾಗ ಒಂದು ನನ್ನ ಮೇಲೆ ಇನ್ನೂ ಒಂದು ಗೌರವ, ಒಂದು ಪಟ್ಟು ಗೌರವ ಬರುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ, ಪಿಕ್ಚರೆಲ್ಲ ಮುಗಿದು ರಿಲೀಸ್ ಆಗಿ ನೆಕ್ಸ್ಟ್ ಪಿಕ್ಚರ್ ಭೀಮಾಗೆ ಲೊಕೇಶನ್ ನೋಡೋಕ್ಕೆ ಬರ್ತಾರೆ. ಸೇಮ್ ಅದೇ ಥರ ಅವ್ರು ಕೇಳಿದ್ದೆಲ್ಲ ಮಾಡ್ಕೊಳ್ಳಿ ಅಂತಾರೆ. ಆವಾಗ ಅವ್ರು ನನ್ನ ಕೇಳಿದ್ರು, ನೀನು ಪರವಾಗಿಲ್ಲ, ಇಲ್ಲೆಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಿಲ್ಲ, ಜಾಕ್ ನೀನು ಒಂದು ಕೌನ್ಸಿಲರ್ ಆಗ್ಬೋದಲ್ಲ ಅಂತ ನನ್ನ ಕೇಳ್ತಾರೆ. ಆವಾಗ ನಾನೇನಂದೆ, ಇಲ್ಲ ಸರ್, ನಮ್ಮ ಬಾಸು ಆರ್ಯುದರ್ ಅವ್ರು ಕೌನ್ಸಿಲರ್ ಸೀಟ್ ಕೊಡ್ತೀನಿ ಅಂತ ಹೇಳವ್ರೆ,
ಅದು ಮಧ್ಯದಲ್ಲಿ ನಾನೇನೋ ಒಂದು ಸಣ್ಣ ತಪ್ಪು ಮಾಡಿಬಿಟ್ಟೆ, ಅದರಿಂದ ಒಂದು ಸ್ವಲ್ಪ ತಡ ಆಗಿದೆ. ಆ ತಡ ಇವು ಯಾವಾಗ ಈ ಎಲೆಕ್ಷನ್ ಇಲ್ಲ ನೆಕ್ಸ್ಟ್ ಎಲೆಕ್ಷನ್ ಕೂಡ ನಮಗೆ ತಡ ಮೀರಿ ಅವ್ರು ಹೇಳೋ ಚಾನ್ಸ್ ಒಂದು ಇದೆ. ಅತಿ ಶೀಘ್ರದಲ್ಲಿ ನಮ್ಮ ಬಾಸ್ ಏನಾದರೂ ಒಂದು ಹೇಳಿದ್ರೆ ಆಗ್ಬೋದು ಸಾರ್ ಅಂದೆ. ಹಂಗಾದರೆ ಇನ್ನೂ ಇವಾಗ ಕೌನ್ಸಿಲರ್ ಆಗೋದು ತಡದಲ್ಲಿ ಇದೆ, ನಾನು ನಿನಗೆ ಈ ಪಿಕ್ಚರಲ್ಲಿ ಕೌನ್ಸಿಲರ್ ನಾನೇ ಮಾಡ್ತೀನಿ ಹೋಗಂತ ಆ ಕೌನ್ಸಿಲರ್ ಕ್ಯಾರೆಕ್ಟರ್ ನನಗೆ ಅವ್ರು ಕೊಟ್ಟಿದ್ದು. ಓಕೆ ಓಕೆ, ರಿಯಲ್ ಲೈಫಲ್ಲಿ ಆದರೂ ಸಿಕ್ಕಿಲ್ಲ, ಅಟ್ಲೀಸ್ಟ್ ರೀಲಲ್ಲಾದರೂ ಕೊಡ್ತೀನಿ ನಾನು. ಅದು ಹಂಗೆ ಹೇಳ್ಕೊಟ್ರು ಅವರು, ರಿಯಲ್ ಲೈಫಲ್ಲಿ ನಿನಗೆ ಈ ಸ್ವಲ್ಪ ತಡ ಇದೆ, ಆದ್ದರಿಂದ ರಿಯಲ್ ಲೈಫಲ್ಲಿ ನಾನು ಕೊಡ್ತೀನಿ, ನೀನು ಕೌನ್ಸಿಲರ್ ಆಗಿ ಮಾಡು ಅಂತ ಆ ಕ್ಯಾರೆಕ್ಟರ್. ಅದ್ರಲ್ಲಿ ನಾನು ಕೌನ್ಸಿಲರ್, ಆ ಕ್ಯಾರೆಕ್ಟ್ರು ನಾನು ಕೊಟ್ಟಿದ್ದವ್ರು. ಅನ್ಕೊಂಡಿದ್ರ ಜಾಲಿ ಜಾಲಿ ಅನ್ನೋ ಡೈಲಾಗ್ ಇಷ್ಟೊಂದು ಫೇಮಸ್ ಆಗುತ್ತೆ ಅಂತ? ಇಲ್ಲ, ಅವರು ವಿಜಯ್ ಸಾರು ಆನ್ ದ ಸ್ಪಾಟಲ್ಲಿ ಹೇಳಿಕೊಟ್ಟಿದ್ದ ಡೈಲಾಗ್ ಅದು. ಓಕೆ, ಅದೇನು ಪ್ರೀ ಪ್ಲಾನ್ಡ್ ಅಲ್ಲ? ಇಲ್ಲ ಅವರು ನೀನು ಕೌನ್ಸಿಲರು, ನೀನು ಬಂದು ಎಂಟ್ರ್ ಆಗ್ತೀಯಾ, ಎಂಟ್ರ್ ಆಗೋವಾಗ ಜನ ನಿನ್ಗೋಸ್ಕರ ವೆಯ್ಟ್ ಮಾಡ್ತಾರೆ, ಜನರಿಗೆ ಹೇಳ್ಬೇಕು ನೀನು ಜಾಲಿ ಜಾಲಿ ಎಲ್ಲ ಜಾಲಿ ಅಂತ ಹಂಗೆ ಹೇಳ್ಕೊಂಡು ಬಂದರೆ ಜನರು ನಿನ್ನ ನೋಡಿದ ತಕ್ಷಣ ಖುಷಿ ಆಗ್ತಾರೆ. ಆ ಥರ ಒಂದು ಸೀನ್ ಜಾಕ್ ನೀನು ಬರೋಗೆ ಎಂಟ್ರ್ ಆಗೋಗ್ಲೇ ಆ ಥರನೇ ಬರಬೇಕು. ನೀನು ಎಲ್ಲೆಲ್ಲ ಹೋಗಿ ಯಾರ ಹತ್ರ ಎಲ್ಲ ಮಾತಾಡ್ತೀಯ ಅವ್ರ ಹತ್ರ ಒಂದು ಟೈಮ್ ನೀನು ಅದನ್ನು ಜಾಲಿ ಅಂತ ಹೇಳಬೇಕು ಅಂತ ಅವ್ರು ಹೇಳಿ ಅವ್ರ ಪ್ಲ್ಯಾನು. ಯಾರೋ ವಿಜಯ್ ಸಾರೋ ಎಲ್ಲ ಹೇಳ್ಕೊಟ್ಟು ಎಲ್ಲ ಮಾಡಿಸಿದ ಅವ್ರದ್ದೇ ಡೈಲಾಗ್ ಅದು, ನಂದಿಲ್ಲ. ಓಕೆ ಓಕೆ, ಆಫ್ಟರ್ ಜಾಲಿ ಆದಮೇಲೆ ನೆಕ್ಸ್ಟ್ ಯಾವ್ಯಾವ ಮೂವೀಸ್ ಸಿಕ್ಕಿದೆ ನಿಮಗೆ? ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೊಸಬ್ರ ಜೊತೆ ಏನಾದರೂ ಆ್ಯಕ್ಟ್ ಮಾಡೋ ಚಾನ್ಸ್ ಸಿಕ್ಕಿದೆಯಾ? ಹಾಗೆ ನಾವು ಕೇಳ್ಪಟ್ವಿ ಇನ್ನೂ ದೊಡ್ಡ ಸ್ಟಾರ್ಗಳ ಜೊತೆನೂ ಕೂಡ ಸಿನಿಮಾಗಳು ಮಾಡ್ತಾ ಇದ್ದೀರಾ ಅಂತ. ಸೊ ಯಾವ್ಯಾವೆಲ್ಲ ಸಿನಿಮಾಗಳು ಮಾಡ್ತಾ ಇದ್ದೀರಾ ಸದ್ಯಕ್ಕೆ? ಒಂದು ಅವಾರ್ಡ್ ಮೂವಿ ಗುರಿ ಅಂತ ಒಂದು ಮೂವಿ ಮಾಡಿ ಮುಗಿಸ್ಬಿಟ್ಟೆ. ಅದು ಮಕ್ಕಳಿಗೋಸ್ಕರ ಮಾಡಿದ್ದೆ. ಅದು ನನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಇದು ಸಣ್ಣ ಮಕ್ಕಳಿಗೋಸ್ಕರ ಮಾಡಬೇಕು ಸರ್, ನೀವು ಇದ್ದರೆ ಆ ಮಕ್ಕಳಿಗೆ ಸ್ಕೂಲ್ ಸಂಬಂಧಪಟ್ಟ ಸ್ಟೋರಿ ಅದು. ಅದರಿಂದ ನಾನು ಪಿಕ್ಚರು ಅದು ಇದಂತ ಯೋಚನೆನೇ ಮಾಡಿಲ್ಲ. ಆ ಎಲ್ಲ ಮಕ್ಕಳು ಭವಿಷ್ಯ ಅದು. ಗೌರ್ಮೆಂಟ್ ಸ್ಕೂಲಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ಆ ಥರ ಭವಿಷ್ಯದ ವಿಷಯ ಅನ್ನೋದಕ್ಕೋಸ್ಕರ ನಾನು ಸಮಾಧಾನ ಇದು ಮಾಡ್ಕೊಂಡು ಮಾಡಿದೆ ಪಿಕ್ಚರ್ನ. ಅದಾದಮೇಲೆ ಪಿಕ್ಚರು ಮಾಡಿದ್ದು ಬಂದು ಇವಾಗ ಎಕ್ಕ ಅಂತ ಒಂದು ಪಿಕ್ಚರ್ ಮಾಡ್ತಾಯಿದ್ದೀನಿ. ಆ ಪಿಕ್ಚರಲ್ಲಿ ನಿಮಗೆ ಗೊತ್ತು, ಯುವರಾಜ್ ಸರ್ ಹೀರೋ, ನಮ್ಮ ರೋಹಿತ್ ಸರು ರತ್ನ ಪ್ರಪಂಚ ನಿರ್ದೇಶಕರು, ರೋಹಿತ್ ಸರ್ ಡೈರೆಕ್ಷನ್ನು. ಮತ್ತು ಆ ಪಿಕ್ಚರು ಪ್ರೊಡ್ಯೂಸರ್ಗಳು ಬಂದು ದೊಡ್ಡ ಕಂಪ್ನಿ ಬಂದು PRK ಪುನೀತ್ ರಾಜ್ಕುಮಾರ್ ಸರ್ದು, ಇನ್ನೊಂದು ಜಯನ ಕಮೆಂಟ್ಸು, ಇನ್ನೊಂದು ನಮ್ಮ ಕಾರ್ತಿಕ್ ಅವ್ರು ದೊಡ್ಡ ಕಂಪ್ನಿಗಳೇ. ಅಂಥ ಕಂಪ್ನಿಗಳು ದೊಡ್ಡ ಕಂಪ್ನಿಯಲ್ಲಿ ನಮ್ಗೆ ಚಾನ್ಸ್ ಸಿಗೋದು ಎಷ್ಟು ದೊಡ್ಡ ವಿಷಯ. ಅದು ನಮ್ಗೆ ನೋಡಿ ಕೂಡ ಬಂತು. ಅದಾದಮೇಲೆ ಇವಾಗ ವಿಜಯ್ ಸರ್ ಒಂದು ಪಿಕ್ಚರು ಸಿಟಿ ಲೈಫ್ ಅಂತ ಎತ್ತಾ ಇದ್ದಾರೆ. ನನಗೆ ಗೊತ್ತಿರೋ ಮಟ್ಟಕ್ಕೆ ಅವರು ನಮ್ಮ ಗುರು, ನಮ್ಮನ್ನು ಬಿಡೋದಿಲ್ಲ ಅನ್ನೋ ಒಂದು ಮೈಂಡಲ್ಲಿ ಇದೆ. ನಮ್ಗೆ ಆ ಪಿಕ್ಚರಲ್ಲೂ ಚಾನ್ಸ್ ಕೊಡ್ಬೋದು, ನನಗೆ ಗ್ಯಾರಂಟಿ ಇದೆ. ಆದರೆ ಓಕೆ, ಇನ್ನು ಒಳ್ಳೆ ಸಿನಿಮಾಗಳನ್ನು ಮಾಡಿ ಇನ್ನೂ ಕೂಡ ನೀವು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಫೇಮಸ್ ಆಗಬೇಕು ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಸರ್. ಓಕೆ, ಈಗ ಸಿನಿಮಾ ಲೈಫ್ ಆಯಿತು. ಸಿನಿಮಾ ಲೈಫ್ಗಿಂತೂ ಮುಂಚೆ ಈಗೇನಿದ್ದಾರೆ ಜಾಲಿ ಅವರು, ಸೊ ಅವರು ಈ ಹಿಂದೆ ಹೀಗಿರಲಿಲ್ಲ. ಸೊ ಅವರು ಕೂಡ ಕಷ್ಟದ ದಿನಗಳನ್ನು ನೋಡ್ಕೊಂಡು ಬಂದಿದ್ದಾರೆ, ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ, ಬಡತನದಲ್ಲಿದ್ದರು. ಈಗ ಅನ್ಕೋಬೋದು ಕೆ ಜಿ ಒಡವೆ ಹಾಕ್ಕೊಂಡಿದ್ದಾರೆ, ಬಂಗಾರ ಹಾಕ್ಕೊಂಡಿದ್ದಾರೆ, ಅವ್ರಿಗೇನು ಕಷ್ಟಗಳಿರುತ್ತೆ ಅಂತ. ಸೊ ಬಂಗಾರ ಹಾಕ್ಕೊಳ್ಳದೆ ಇರೋರ್ಗೂ ಕಷ್ಟ ಇರುತ್ತೆ, ಹಾಕ್ಕೊಂಡಿರೋರ್ಗೂ ಕಷ್ಟ ಇರುತ್ತೆ, ಅದು ಕಾಮನ್ನು. ಬಟ್ ನಿಮ್ಮ ಕಷ್ಟ ದಿನಗಳಂದರೆ ಹೇಗಿತ್ತು? ನೀವು ಅದನ್ನೆಲ್ಲ ಹೇಗೆ ಮೆಟ್ಟು ನಿಂತ್ರಿ ಅಂತ ಸರ್? ಮೇಡಮ್, ನಾವು ತುಂಬ ಬಡ ಕುಟುಂಬದಲ್ಲಿ ಬಂದವರು. ತಗಡು ಮನೆ ಅಂತಾರೆ ಗೊತ್ತಾ, ಆ ಕಾಲದಲ್ಲಿ ತಗಡು ಮನೆ. ಆ ಮನೆಗಳಿದ್ದು ನಮ್ಮ ತಂದೆ ತಾಯಿ ಅವರು ಕಾಂಕ್ರೀಟ್ ಮೋಲ್ಡಿಂಗ್ ಹಾಕಿ ಸ್ವಲ್ಪ ಕೂಡಿಕ್ಕು ಅದನ್ನು ಒಂದೊಂದು ಕಡೆ ಸೈಟ್ ಮಾಡಿ, ನಾವು 5 ಜನ ಅಣ್ಣ ತಮ್ಮಂದರು, 2 ತಂಗಿಯಂದರು, 2 ತಮ್ಮಂದರು, ನಾನೇ ದೊಡ್ಡವನು. ಎಲ್ಲರಿಗೂ ನಮ್ಮ ತಂದೆ ದೊಡ್ಡ ಮನೆ ಮಾಡಿ ಎಲ್ಲರಿಗೂ ಒಂದೊಂದು 4 ಫ್ಲೋರ್ ಕಟ್ಕೊಟ್ಟು ಇವಾಗ ಒಂದು ಮಟ್ಟಿಗೆ ಚೆನ್ನಾಗಿದ್ದೀವಿ ಮೇಡಮ್. ನಾವು ತುಂಬ ಕಷ್ಟ, ಒಂದು ವೇಳೆ ಊಟ ಕೂಡ ತುಂಬ ಕಷ್ಟಪಟ್ಟಿದ್ದೀವಿ. ಹೆಂಗಂದರೆ ಅದು ಹೇಳ್ಕೊಂಡ್ರೆ ಇವಾಗ ಒಂಥರ ತುಂಬ ಫೀಲ್ ಆಗಿಬಿಡುತ್ತೆ. ಆ ಥರ ಕಷ್ಟಪಟ್ಟು ತುಂಬ ಬಡತನದಲ್ಲಿ ಬಂದವ್ರು ನಾವು. ಆಮೇಲೆ ಹೆಂಗೆಂಗೋ ಸ್ವಲ್ಪ ನಮ್ಮ ತಂದೆ ರೆಡಿಯಾಗಿ ಮನೆಗಿನೇ ಮಾಡಿದ್ರು. ಆಮೇಲೆ ನಮ್ಮ ಆರ್ವಿದವರ ಸಾಹೇಬ್ರು ಅವ್ರ ಜೊತೆಲಿ ಹೋದ್ವಿ. ರಾಜಕೀಯದಲ್ಲಿ ಸ್ವಲ್ಪ ಟಚ್ ಆಯಿತು, ಅವ್ರ ಕಡೆಯಿಂದ ಸ್ವಲ್ಪ ಹಂಗೆ ಫೇಮಸ್ ಆದ್ವಿ. ಆದ್ದರಿಂದ ಒಂದೊಂದಾಗಿ ಬಂದು ಸರಿ ಇವಾಗ ಒಂದು ಮಟ್ಟಕ್ಕೆ ನೀವು ಹೇಳ್ದಂಗೆ KG ಕಟ್ಲೆಲ್ಲ ಇಲ್ಲ ಮೇಡಮ್ ಇದು ಸಾರಿ ಚಿನ್ನ ಏನೋ ನಾವು ನೋಡಿದಾಗ ಹಂಗೆ ಅನ್ಸುತ್ತೆ ಸರ್. ಅದೆಲ್ಲ ಏನಿಲ್ಲ ಮೇಡಮ್, KG ಕಟ್ಲೆ ನೀವು ನೋಡಿದ್ರೆ ಫೋಟೋ ನೋಡಿದ್ರೆ ಹಂಗೆ ಕಾಣಿಸ್ತೆ, ಅದೆಲ್ಲ ಏನು ಅಷ್ಟೇನಿಲ್ಲ.
ನಾವು ಖುಷಿನೇ ಇಟ್ಕೊಳ್ಳಿ, KG ಅಲ್ಲ ಇನ್ನೂ ಅದ್ರ ಹತ್ರಷ್ಟಾಗ್ಲಿ. ಸೊ ಖುಷಿನೇ ನಮ್ಗೆ. ನಿಮ್ಮಂಥ ಆಶೀರ್ವಾದ ಮೇಡಮ್, ಜನರ ಆಶೀರ್ವಾದ. ಈ ಕರ್ನಾಟಕ ಜನತೆಗೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ. ಯಾಕಂದರೆ ಈ ಜಾಲಿ ಜಾಲಿ ಅನ್ನೋ ಒಂದು ಡೈಲಾಗ್ನ, ಈ ಜಾಲಿ ಜಾಲಿ ಅನ್ನೋ ಒಂದು ಡೈಲಾಗ್ನ ಎಷ್ಟು ಮಟ್ಟಕ್ಕೆ ಎತ್ಕೊಂಡು ಹೋಗಿದ್ದಾರೆ ಅಂದರೆ, ನನ್ನ ನೋಡಿ ಜೀ ಕನ್ನಡ ಚಾನಲ್ವರೆಗೂ ತಗೊಂಡು ಬಂದುಬಿಟ್ಟಿದೆ. ಅದರಿಂದ ಅವ್ರಿಗೆ ಎಷ್ಟೇ ನಾವು ಹೇಳಿದ್ರು ಕಡಿಮೆನೆ. ನನ್ನ ಸಾಯೋವರೆಗೂ ಅವ್ರಿಗೆ ಚಿರಋಣಿಯಾಗಿರ್ತೀನಿ. ನೀವು ಫೇಮಸ್ ಮಾಡಿಸಿದ್ ನಮ್ಮ ಜನ, ಅದೇ ಆ ಜನಕ್ಕೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ. ನನ್ನ ಈ ಜೀವ ಇರೋವರೆಗೂ ಅವ್ರಿಗೆ ನಾನು ಚಿರಋಣಿಯಾಗಿರ್ತೀನಿ ಮೇಡಮ್, ಅಷ್ಟೇ ಹೇಳ್ಬಲ್ಲೆ ನಾನು. ಈಗ ನಿಮ್ಮ ಈ ಬೆಳವಣಿಗೆಗಳನ್ನ ಎಲ್ಲ ನೋಡಿ ನಿಮ್ಮ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ? ಸೊ ಅವರು ನಿಮ್ಮ ಮೂವೀಸ್ ಎಲ್ಲ ನೋಡಿದಾಗ ಏನು ಹೇಳಿದ್ರು? ಮೇಡಮ್, ಯಾರೇ ನೋಡಿ ಮೇಡಮ್, ನಮ್ಮ ಜೊತೆಲಿರೋರು ಯಾರೇ ಇರಲಿ, ಅವ್ರಿಗಿನ ಮೊದಲು ಸಂತೋಷ ಪಡೋರು ನಮ್ಮ ಎತ್ತವ್ರೆ, ನಮ್ಮ ತಂದೆ ತಾಯಿ. ಅವ್ರು ನಾನು ಏನೇ ಕೆಟ್ಟದ್ದು ಮಾಡಿದ್ರೆ ಕೂಡ ಅವರು ಒಪ್ಕೊತಾರೆ. ಅಂಥದ್ದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ನಾವು ಬೆಳೆದಿದ್ರೆ ಅಂದರೆ ಅವ್ರಿಗೆ ಎಂಥ ಖುಷಿ ಆಗಬೇಕು. ಆ ಥರ ಒಂದು ಖುಷಿ ಅವ್ರಿಗೆ. ನಮ್ಮ ತಂದೆ ತಾಯಿಗಂತೂ ಹೇಳಲೇಬೇಕಾಗಿಲ್ಲ, ಅಷ್ಟೊಂದು ಖುಷಿ ಅವ್ರಿಗೆ. ನನ್ನ ಮಗ ಮಾಡಿರೋ ಪಿಕ್ಚರು ಇಷ್ಟು ಮಟ್ಟಿಗೆ ಹೋಗ್ತಾಯಿದೆ, ಈಗ ಅದ್ರಲ್ಲಿ ತುಂಬ ಚೆನ್ನಾಗಿ ಬಂದ ನನ್ನ ಮಗ. ಅವ್ನ ಕ್ಯಾರೆಕ್ಟ್ರ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಅನ್ನೋವಾಗ ಎತ್ತದ ತಂದೆ ತಾಯಿಗೆ ಎಷ್ಟು ಖುಷಿ ಆಗುತ್ತೆ. ಅದು ನಾನು ಕಣ್ಣಾರೆ ನೋಡಿದ್ದೀನಿ, ತುಂಬ ಸಂತೋಷಪಟ್ಟರು. ಬೆಸ್ಟ್ ಕಾಂಪ್ಲಿಮೆಂಟ್ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದು ಅಂದರೆ ಏನಾದರೂ ಇದೆಯಾ? ನನಗೆ ಜೀವ ಕೊಟ್ಟರಲ್ಲ ಮೇಡಮ್, ಅದಕ್ಕೇನ ಬೇಕಾ? ಅಲ್ಲ, ನಿಮ್ಮ ಮೂವೀಸ್ ನೋಡಿದ್ದಾದ್ಮೇಲೆ ಸೊ ಅವ್ರೇನಾದರೂ ಹೇಳಿದ್ದು ಮಾತುಗಳು? ಅದೇ ನೋಡಿ, ನನ್ನ ಎದುರುಗಡೆನೆ ನಾನು ಕೂತ್ಕೊಂಡಿರೋವಾಗ ನನ್ನ ಎದುರುಗಡೆನೆ ಅಕ್ಕದ ಪಕ್ಕದಲ್ಲಿ ಕೂತ್ಕೊಂಡಿರೋರ್ಗ ಹತ್ರ ಹೇಳೋದು, ನೋಡಿದೆ ನನ್ನ ಮಗ ಹೆಂಗೆ ಮಾಡವನೆ, ಎಷ್ಟು ಲೆವೆಲ್ಗೆ ಮಟ್ಟಿಗೆ ಹೋಗಿದ್ದಾನೆ ನೋಡಿದೆ, ಇಡೀ ಕರ್ನಾಟಕನೇ ನನ್ನ ಮಗನ ಬಗ್ಗೆ ಮಾತಾಡುತ್ತೆ. ಹಂಗೆಲ್ಲ ಹೇಳೋವಾಗ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು, ಮೇಡಮ್ ನಮ್ಮ ತಂದೆ ತಾಯಿಗೆ ನಾವು ಏನೂ ಕೊಡೋಕ್ಕಾಗಲ್ಲ, ಇಂಥ ಒಂದು ಸಂತೋಷ ಕೊಡ್ತೀವಿ ನೋಡಿ, ಅದೇ ದೊಡ್ಡ ಅವ್ರಿಗೆ ಏನು ಅವ್ರಿಗೆ ಅದಕ್ಕಿಂತ ಒಂದು ದೊಡ್ಡ ಗಿಫ್ಟ್ ಕೊಡೋಕ್ಕೆ ಆಗಲ್ಲ. ನಮ್ಮ ಮಗ ಇಷ್ಟು ಮಟ್ಟಿಗೆ ಬೆಳೆದವನೆ, ನನ್ನ ಮಗ ಅದು ಮಾಡ್ತಾನೆ, ನನ್ನ ಮಗ ಹಿಂಗೋಗಿದ್ದಾನೆ, ನನ್ನ ಮಗ ಇಷ್ಟು ಎತ್ತರಕ್ಕೆ ಬೆಳೆದವನೆ ಅನ್ನೋ ಹೇಳ್ತಾರೆ ನೋಡಿ, ಅದು ಮಾತ್ರ ಆ ಗಿಫ್ಟಿಗಿನ ದೊಡ್ಡ ಗಿಫ್ಟು ಯಾರು ಕೊಡೋಕ್ಕಾಗಲ್ಲ ತಂದೆ ತಾಯಿಗೆ. ನಿಜ ನಿಜ. ಎಸ್, ಈಗ ಸಿನಿಮಾ ಒಂದು ಕಡೆ, ಹಾಗೆ ಪರ್ಸ್ನಲ್ ಲೈಫು ಒಂದು ಕಡೆ, ಅದನ್ನು ಬಿಟ್ಟು ಜಾಲಿ ಜಾಕ್ ಅವರು ರಾಜಕೀಯಕ್ಕೂ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಜನನಾಯಕ ಆಗೋ ಕನಸನ್ನು ಕೂಡ ಕಾಣ್ತಾ ಇದ್ದಾರೆ ಅನ್ನೋದ್ರ ಕುರಿತ ನಮಗೆಲ್ಲೋ ಡೀಟೇಲ್ಸ್ ಸಿಕ್ತು. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ಅದು ಏನಂದರೆ ಜನನಾಯಕ ಅಂದರೆ ಅಷ್ಟು ದೊಡ್ಡ ಮಟ್ಟಕ್ಕೆಲ್ಲ ಇಲ್ಲ, ಒಂದು ಕೌನ್ಸಿಲರ್ ರೇಂಜಿಗೆ. ಅದು ನಮ್ಮ ಬಾಸು, ನಮ್ಮ ಆರಿದರ, ನಮ್ಮ ಶಾಸಕರು, ಅವರು ನಮ್ಮ ಗಾಡ್ ಫಾದರ್ ಥರ ಅವರು ಮನಸ್ಸು ಮಾಡಿ ಒಂದು ಕೌನ್ಸಿಲರ್ ಮಾಡ್ಬೋದು ಅಷ್ಟೇ. ನಾನು ಕರ್ನಾಟಕ ಲೆವೆಲ್ಗೆ ಇವಾಗ ಏನೋ ಪಾಪ್ಯುಲರ್ ಆಗಿದ್ರೆ ಕೂಡ ನಮ್ಮ ವಾರ್ಡ್, ನಮ್ಮ ಕಾನ್ಸನ್ಸಿ ಲೆವೆಲಲ್ಲಿ ನಾನು ಒಂದು ಕೌನ್ಸಿಲರ್ ಮಾಡೋಷ್ಟು ಕೆಪಾಸಿಟಿ ನನಗಿದೆ. ಬಟ್ ನಮ್ಮ ಸಾಹೇಬರು, ನಮ್ಮ ಬಾಸು ಮನಸ್ಸು ಮಾಡಬೇಕು. ಅವರು ಮನಸ್ಸು ಮಾಡಿ ಆಯಿತು ಹೋಗೋ ಮಾಡೋಂತ ಹೇಳೋ ಒಂದು ಟೈಮ್ ಬರುತ್ತೆ. ನಮ್ಮಲ್ಲಿ ಒಂದು ಏನೋ ನಾನು ಒಂದು ಸಣ್ಣ ತಪ್ಪು ಮಾಡಿದೆ, ಆದ್ದರಿಂದ ಅದು ಇವಾಗ ಸ್ವಲ್ಪ ದೂರ ಇದೆ. ಅವರಾಗಿ ಅವರು ಏನಾದರೂ ಹೇಳಿ, ನೀನು ಆಯಿತು, ನೀನು ಈ ಟರ್ಮಿಲ್ಲ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಹೋಗಂತ ಹೇಳಿದ್ರೆ ನಾನು ನೆಕ್ಸ್ಟ್ ಕೌನ್ಸಿಲರ್ 100% ಅವ್ರ ಮನಸ್ಸು, ಅವ್ರ ಆಶೀರ್ವಾದ ಇದ್ದರೆ ನಾನು ಆಗ್ತೀನಿ. ಅಂಡ್ ಜಾಲಿ ಜಾಕ್ ಅವರು ಬಿಗ್ ಬಾಸ್ಗೂ ಹೋಗ್ತಾರೆ ಅನ್ನೋದನ್ನು ನಾವೆಲ್ಲೋ ಕೇಳ್ಪಟ್ವಪ್ಪ, ಹೌದಾ? ನಿಜನಾ? ಕಾಲ್ ಬಂದಿತ್ತಾ? ಹೋಗ್ತೀರಾ? ಮೇಡಮ್, ನನಗೆ ಇದಕ್ಕೆ ಏನೋ ಬಯೋಡಾಟಾ ಕೇಳಿದ್ರು, ಅದನ್ನು ಕಳ್ಸ್ಕೊಟ್ಟಿದ್ದೀನಿ. ಅದು ಕಳ್ಸ್ಕೊಟ್ಟಿದ್ದೀನಿ, ಇನ್ನೂ ಅದೇನೋ ಅದು ಹಂಗೇ ನಿಂತಿದೆ. ಒಂದು ವಾರ ಆಯಿತು ಕೊಟ್ಟು, ಬಟ್ ಅದು ಹಂಗೆ ನಿಂತಿದೆ. ಇನ್ನೇನು ಈ ಸೀಸನ್ ಮುಗಿತಾ ಬರ್ತಾ ಇದೆ, ಮೇ ಬಿ ನೆಕ್ಸ್ಟ್ ಸೀಸನ್ ಕರೆದ್ರೆ ಹೋಗ್ತೀರಾ? 100%. ಬಿಗ್ ಬಾಸ್ ಲೈಫು ಹೇಗಿರುತ್ತೆ ಅನ್ನೋದನ್ನ ಅಲ್ಲೂ ಹೋಗಿ ಒಂದು ಜಾಲಿ ಜಾಲಿ ಎಲ್ಲ ಜಾಲಿ ಅನ್ಬೇಕಷ್ಟೇ. ಓಕೆ ಓಕೆ ಓಕೆ. ಜಾಲಿ ಜಾಲಿ ಅಂತ ಹೇಳಿದಷ್ಟು ಬಿಗ್ ಬಾಸ್ ಸುಲಭ. ಅಲ್ಲಿ ಆ ಮನೇಲಿ ಇದ್ದು ಆಟಗಳನ್ನ ಗೆದ್ದು ಆ ಒಂದು ಲೈಫಲ್ಲಿ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಜೀವಿಸೋದು ಅಷ್ಟೊಂದು ಸುಲಭ ಅಂತ ಅನ್ಕೊಂಡಿದ್ದೀರಾ ನೀವು? ಮೇಡಮ್, ಹೊರಗಡೆನೇ ಎಂತೆಂಥ ಕಷ್ಟ ನೋಡಿದ್ದೀವಿ. ನನ್ನ ಲೈಫಲ್ಲಿ ನಾನು ನೋಡಿದೆ ಕಷ್ಟನೇ ಇಲ್ಲ. ಶ್ರಮಜೀವಿ ನಾನು. ಕಷ್ಟ ಅಂದರೆ ಇಂಥ ಕಷ್ಟ ನೋಡಿಲ್ಲ ನಾನು. ಮಾಡಿರೋ ಮೋಲ್ಡಿಂಗ್ ನೋಡಿರ್ತೀರ, ಆ ಕೆಲಸ ಮಾಡುವಾಗ ಈ ಕೈಯೆಲ್ಲ ತೂತ್ಕೊಳ್ಳೋ ರಕ್ತ ಸುರಿತದೆ. ಊಟ ಕೂಡ ಹಿಂಗೆ ಸ್ಪೂನಲ್ಲಿ ತಿನ್ನಬೇಕು, ಅಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ. ಬಿಸಿಲಲ್ಲೂ ಹೆಂಗಿರುತ್ತೆ ಗೊತ್ತಾ, ಬಿಸಿಲು ಬೆಳಗ್ಗೆ ಹತ್ರ ಸಂಜೆವರೆಗೂ ಸಾರ್ವೆ ಮೇಲೆ ನಿಂತಿರಬೇಕು. ನಮ್ಮ ಕಲರ್ ಎಲ್ಲ ಶೇಡ್ ಆಗಿದೆ ಅದರಿಂದನೇ. ಬಿಡಿ ಸರ್, ಕಪ್ಪಗಿದ್ರು ಕೂಡ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಕಪ್ಪು ಅಂತ ನೀವು ಯಾಕೆ ಬೇಸರ ಪಟ್ಕೋತೀರಾ? ಇಲ್ಲ, ಬೇಸರ ಅಂದರೆ ಆ ಕಪ್ಪು ನಮ್ಮನ್ನ, ಈ ಕೆಲಸ ಬಿಸಿಲು ನಮ್ಮನ್ನು ಆ ಥರ ಶೇಡ್ ಚೇಂಜ್ ಮಾಡಿಬಿಡ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲಲ್ಲೇ ನಿಂತು ಕೆಲಸ ಮಾಡೋಂಥ ಅಷ್ಟೊಂದು ಶ್ರಮಜೀವಿ ಮೇಡಮ್ ನಾವು. ಆದ್ದರಿಂದ ಹೇಳ್ತಾರೆ, ನೀವು ಹೇಳಿದ್ರಲ್ಲ ಅದು ಒಳಗಡೆ ಹೋಗಿ ಸುಧಾರಿಸ್ಕೊಂಡು ಬರ್ತೀರಾ ಅಂತ.
ಅದಕ್ಕಿಂತ ದೊಡ್ಡ ದೊಡ್ಡ ಕಷ್ಟಗಳೆಲ್ಲ ನೋಡ್ಬಿಟ್ಟು ಅಲ್ಲ ಬಿಗ್ ಬಾಸ್ ಇದೆಲ್ಲ ಅದೆಲ್ಲ ಒಂದು ಮ್ಯಾಟ್ರ್ ಇಲ್ಲ ನಮಗೆ. ಡೈಲಿ ಒಂದು ಕಷ್ಟ ಇದೆ, ಡೈಲಿ ನಮ್ಮ ಸುತ್ತಲೂ ಏನೇನೋ ನಡೀತಾ ಇದೆ. ಅದೆಲ್ಲ ನೋಡಿದ್ರೆ ಬಿಗ್ ಬಾಸ್ ಏನು ದೊಡ್ಡ ವಿಷಯನೇ ಇಲ್ಲ. ಅದು ಬಿಗ್ ಬಾಸ್ ಇಲ್ಲ, ಸ್ಮಾಲ್ ಬಾಸು. ನಾವು ಹೊರಗಡೆ ನೋಡ್ತೀವಿ ನೋಡು, ಅದೇ ಬಿಗ್ ಬಾಸು. ನಮ್ಮ ಜೊತೆಲಿ ನಮ್ಮ ಎಲ್ಲೆಲ್ಲಿ ಹೆಂಗೆ ಯಾರು ಏನು ಎತ್ತ ಒಂದು ಗೊತ್ತಾಗೋದಿಲ್ಲ, ಹಂಗೆಲ್ಲ ನಡೀತಾ ಇದೆ. ಅದೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಇದೇನು ಮೇಡಮ್ ಬಿಗ್ ಬಾಸ್ ಎಲ್ಲ ನಮ್ಗೆ ದೊಡ್ಡ ವಿಷಯ ಇಲ್ಲ, ನೋಡ್ತೀವಿ. ಅದು ನಾವು ಚಾಲೆಂಜಾಗಿ ಎತ್ಕೊಂಡು ಮಾಡ್ತೀವಿ. ಕರೆದಿ ನಮ್ಮನ್ನು ಕೂಡ. ಈ ಸೀಸನ್ ನೋಡ್ತಾ ಇದ್ದೀರಾ? ಇಲ್ಲ ಮೇಡಮ್, ನನಗೆ ಬಿಗ್ ಬಾಸು ನಾನು ಇವತ್ತವರೆಗೂ ಕುತ್ಕೊಂಡು ನೋಡಿಲ್ಲ, ನನ್ನ ಟೈಮ್ ಇಲ್ವಲ್ಲ. ಇನ್ನು ಈ ಸೆಲೆಬ್ರಿಟಿ ಆದಮೇಲೆ ಮಂಡ್ಯ, ಮೈಸೂರು, ಏನು ಶಿವಮೊಗ್ಗ, ಭದ್ರಾವತಿ ಎಲ್ಲ ಕಡೆ ಸ್ಟೇಜ್ ಪ್ರೋಗ್ರಾಮ್ ಕರೆದು ಸುಸ್ತಾಗ್ಬಿಟ್ಟಿದ್ದೀನಿ ನಾನು. ಅಷ್ಟು ಕಡೆ ಹೋಗಿದ್ದೀನಿ. ಬ್ಯುಸಿ ಆಗಿರಬೇಕು ಸರ್, ಬ್ಯುಸಿ ಆಗಿದ್ರೇನೆ ಲೈಫಲ್ಲಿ ಇನ್ನೂ ಏನಾದರೂ ಮಾಡಬೇಕು ಅನ್ನೋ ನಮಗೆ ಆತುರ ಹೆಚ್ಚಾಗುತ್ತೆ. ಸೊ ಇದೇ ರೀತಿ ಬ್ಯುಸಿ ಆಗಿರಿ. ಆ್ಯಂಡ್ ಈಗ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಜಾಲಿ ಜಾಕ್ ಅವ್ರಿಗೆ ಫೇವ್ರೆಟ್ ಹೀರೋ ಅಂದರೆ ಯಾರು ಅಂತ? ಫೇವ್ರೆಟ್ ಹೀರೋ ಅಂತ ಹೇಳಿದ್ರೆ ನಾನು ಎಲ್ಲರೂ ಬೇಕಾಗಿಲ್ಲ ಸರ್ ಮೇಡಮ್. ಶಿವಣ್ಣ ನನಗೆ, ಯಾಕಂದರೆ ಫಸ್ಟ್ ಪಿಕ್ಚರು ಅವ್ರ ಜೊತೆಲಿ ಮಾಡಿದೆ. ಶಿವಣ್ಣ, ವಿಜಯ್ ಸರು ನನಗೆ ಲೈಫ್ ಕೊಟ್ಟವ್ರೆ. ಈ ಜಾಲಿ 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 ಅಂತ ಒಂದು ಲೈಫ್ ಕೊಟ್ಟವ್ರೆ. ಅವ್ರಿಬ್ಬರನ್ನ ಮಾತ್ರ ನನ್ನ ಲೈಫ್ ಟೈಮಲ್ಲಿ ಯಾವತ್ತೂ ಮರೆಯಲ್ಲ. ಶಿವಣ್ಣ, ದುನಿಯಾ ವಿಜಯ್ ಸರ್ ಇಬ್ಬರಲ್ಲಿ ಒಬ್ಬರನ್ನ ಚೂಸ್ ಮಾಡಿ ಅಂದರೆ ಅದು ಹಂಗೆ ಆಗಲ್ಲ ಮೇಡಮ್. ಎರಡು ಕಣ್ಣಲ್ಲಿ ಯಾವುದೋ ಒಂದು ಕಣ್ಣು ಅಂದರೆ ನಾನು ಹೆಂಗೆ ಡೈಲಾಗ್ಗಳು ಬೇಡ, ಇಬ್ಬರಲ್ಲಿ ಒಬ್ಬರೇ ಹೇಳಿ. ಹಂಗೆ ಮೇಡಮ್, ಎರಡು ಕಣ್ಣು ನಮಗೆ ತುಂಬ ಇಂಪಾರ್ಟೆಂಟೆ. ನಾನು ಹಂಗೆ ಹೇಳಿದ್ರೆ ಅದು ತಪ್ಪಾಗುತ್ತೆ. ಅದು ಇಬ್ಬರು ಬೇಕು ನನಗೆ. ಇನ್ನು ನಿಮಗೆ ಫೇವ್ರೆಟ್ ಹೀರೋಯಿನ್ ಅಂದರೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಯಾರು? ಕನ್ನಡದಲ್ಲಿ ಫಸ್ಟು ಮಂಜುಳಾ ಮೇಡಮ್ ನಮ್ಗೆ ತುಂಬ ಇಷ್ಟ. ಇವಾಗ ಸದ್ಯದಲ್ಲಿ ಬಂದು ರಚಿತಾರಾಮ್, ಅವ್ರು ತುಂಬ ಇಷ್ಟ ನಮಗೆ. ಆ್ಯಂಡ್ ಫೇವ್ರೆಟ್ ಕಾಮಿಡಿಯನ್? ಜಗ್ಗೇಶ್ ಸರ್, ಅವ್ರು ತುಂಬ ಇಷ್ಟ ನನಗೆ. ಭೇಟಿ ಮಾಡಿದ್ದೀರಾ ಅವರು? ನಾವು ಮಾಡಿಲ್ಲ. ಅವ್ರ ಜೊತೆ ಸಿನಿಮಾ ಮಾಡಬೇಕು ಸಿಕ್ಕಿದ್ರೆ ಖುಷಿ ಅಲ್ವಾ ಮೇಡಮ್. ಅವ್ರು ತುಂಬ ಇಷ್ಟ ನನಗೆ. ಅವ್ರು ಮಾತಾಡೋ ಡೈಲಾಗು ಅದು ತುಂಬ ಚೆನ್ನಾಗಿರುತ್ತೆ. ಅವರು ಹೌದು ಹೌದು. ರೀಸೆಂಟ್ ಆಗಿ ನೀವು ನೋಡಿದಂಥ ಮೂವಿ ಯಾವುದು ಸರ್? ಎಲ್ಲ ಪಿಕ್ಚರ್ ನೋಡ್ತೀನಿ ಮೇಡಮ್, ಎಲ್ಲ ಪಿಕ್ಚರ್ ನೋಡ್ತೀನಿ. ಪಿಕ್ಚರ್ ಅಂತೂ ಯಾವುದು ಟೈಮ್ ಸಿಕ್ಕಾಗ ನಮ್ಮ ಮನೆಯಲ್ಲೇ ಇರುತ್ತೆ ಸ್ಕ್ರೀನು, ಆರಾಮಾಗಿ ಎಲ್ಲ OTT ಇರುತ್ತೆ. ನನಗೆ ಥಿಯೇಟ್ರಲ್ಲಿ ಮಿಸ್ ಆದರೆ OTTಯಲ್ಲಿ ಆರಾಮಾಗಿ ಒಳ್ಳೆ ಸಿನಿಮಾ ಥಿಯೇಟ್ರ್ ಥರ ಮಾಡಿದ್ದೀನಿ, ಆರಾಮಾಗಿ ನೋಡ್ತೀನಿ. ಅಂದರೆ ಇತ್ತೀಚೆಗೆ ನೋಡಿದಂತಹ ಸಿನಿಮಾಗಳಲ್ಲಿ ಇದು ನನ್ನ ಮೋಸ್ಟ್ ಫೇವ್ರೇಟ್ ಅಂತ ಇದ್ರೆ ಯಾವುದು? ಭೈರತಿ ನನಗಲ್ಲ. ಆ ವಯಸ್ಸಲ್ಲೂ ಹೆಂಗೆ ಮಾಡಿದ್ದಾರೆ ಅಂದರೆ, ಭೀಮಾ ನೆಕ್ಸ್ಟು ಭೀಮಾ. ಇವಾಗ ನೋಡಿ ನಾನು ಫೈನಲ್ ಲಾಸ್ಟ್ ನೋಡಿರೋದು ಪಿಕ್ಚರು ಭೀಮಾ, ಭೈರತಿ ರಣಗಲ್ಲು. ಎರಡು ಎಕ್ಸ್ಟ್ರಾರ್ಡಿನರಿ ಮೂವಿ. ಎರಡಲ್ಲೂ ವಿಜಯ್ ಸರ್ದು ಡೈರೆಕ್ಷನ್ನು ನೋಡಿ ಎಂಥ ಹೆಂಗೆ ಮಾಡಿದ್ದಾರೆ ಅಂದರೆ ಇಡೀ ಕರ್ನಾಟಕನೇ ಒಂದು ಅಲ್ಲಾಡಿಸ್ಬಿಟ್ರು, ಆ ಥರ ಮಾಡಿದ್ದಾರೆ. ಭೈರತಿ ರಣಗಲ್ಲಲ್ಲಿ ಶಿವಣ್ಣ ಆ ಎನರ್ಜೆಟಿಕ್ ಅವ್ರು ನೋಡಿದ್ರೆ ನಮಗೆ ಎನರ್ಜಿ ಬಂದ್ಬಿಡುತ್ತೆ. ಈ ವಯಸ್ಸಲ್ಲಿ ಕೂಡ ಹೆಂಗಿದಾರಲ್ಲಪ್ಪ, ನಾವು ಆ ಥರ ಇರಬೇಕು. ಸೊ ನೀವು ಅವ್ರ ಜೊತೆ ಫಸ್ಟ್ ಮೂವಿ ಟಗರು ಮಾಡಿದಾಗ, ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ನ ನೀವು ಹೇಳೋದಾದ್ರೆ ಹೇಗಿತ್ತು ಅಂತ? ಮೇಡಮ್, ಅವ್ರ ಜೊತೆಲಿದ್ದರೆ ಮಕ್ಕಳ ಥರ ಆಟ ಆಡ್ತಾನೆ ಇರ್ತಾರೆ, ಏನಾದರೂ ಒಂದು ರೇಗಿಸ್ತಾನೆ ಇರ್ತಾರೆ. ನಾನು ಸೂರ್ಯ ಫ್ಯಾನು. ಸೂರ್ಯ ಕರ್ನಾಟಕ ರಾಜ್ಯ ಅಧ್ಯಕ್ಷ. ನಾನು ಸೂರ್ಯ ಅಭಿಮಾನಿಗಳ ರಾಜ್ಯ ಅಧ್ಯಕ್ಷ. ಹಂಗಾಗಿ ಅವ್ರದ್ದು ಏನೇ ಇದು ಇದ್ರೂ ಕೂಡ ನಾನು ಅವ್ರನ್ನ ಕರೆಸಿ ಮಾತಾಡೋದು. ಶಿವಣ್ಣ ಜೊತೇಲಿ ಎಷ್ಟೋ ಸಲ, ಇವಾಗ ಪುನೀತ್ ಸಾವು ಕೂಡ ನಾನೇ ಕರ್ಕೊಂಡು ಬಂದೆ ಅವ್ರನ್ನ. ಮನೆಗೆ ಬಂದರು, ಸಮಾಧಿಗೆ ಬಂದರು, ಸಮಾಧಿಯಲ್ಲಿ ಕೂಡ ನಿಂತು ಅದ್ರು. ನಾನೇ ಫೋನ್ ಮಾಡಿ ಹೇಳಿದೆ ಫಸ್ಟ್ ಅವ್ರಿಗೆ, ಅಣ್ಣ ಈ ಥರ ಪುನೀತ್ ಅವರು ಸತ್ತೋಗಿದ್ದಾರೆ ಅಣ್ಣ. ಕರೆಕ್ಟಾಗಿ ಕೇಳ್ಕೊಂಡು ಹೇಳಪ್ಪ, ಹಂಗಲ್ಲ ಪಟ ಅಂತ ಹೇಳ್ಬೇಡ, ಕ್ಲೀನಾಗಿ ಪಕ್ಕಾ ವಿಚಾರಣೆ ಮಾಡಿಕೊಂಡು ನನಗೆ ಹೇಳಂದ್ಮೇಲೆ ನಾನು ಅವ್ರದ್ದು ಒಂದು ಫೋಟೋ ಹೊಡೆದಿದ್ರು ಅವ್ರು ಮಲ್ಕೊಂಡಿರೋದು. ಆ ಫೋಟೋ ಅವ್ರಿಗೆ ವಾಟ್ಸಪ್ ಮಾಡಿದೆ. ನೋಡಿ ಆದಮೇಲೆ ತುಂಬ ಬೇಜಾರಾಗಿ ನಾಳೆ ನಾಡ್ದು ಬರ್ತೀನಿ ಅಂತ ಒಂದು 2 ದಿನಲ್ಲೇ ಬಂದು ನೋಡುವಾಗ ಅಲ್ಲಿ ಅದೆಲ್ಲ ಎಲ್ಲ ಮುಗಿದಿರೋವಾಗ ಬಂದು ಇದು ಸಮಾಧಿಗೆ ಬಂದರು, ಮನೆಗೆ ಬಂದರು. ಆವಾಗ ಶಿವಣ್ಣ ಜೊತೆಲಿದ್ದರು. ಶಿವಣ್ಣ ಜೊತೆಲೇ ಬಂದು ಆವಾಗ ನನಗೆ ಇನ್ನೂ ಲಿಂಕ್ ಜಾಸ್ತಿ ಆಯಿತು. ಆವಾಗ ನನ್ನ ಚಿಡಾಯಿಸೋರು, ನೀನು ಸೂರ್ಯ ಥರನೇ ಇದೆಯನಲ್ಲೋ ಹಂಗೆ ಹಿಂಗೆ ಅಂತ ನನ್ನ ರೇಗ್ಸೋರು. ಆ ಥರ ಕಾಮಿಡಿಗಳು ಮಾಡಿಕೊಂಡು ಇವಾಗ ಕೂಡ ಸದ್ಯಕ್ಕೆ ಭೀಮಾ ಪಿಕ್ಚರು ಪ್ರೆಸ್ ಮೀಟಲ್ಲಿ ಕೂಡ ನಾನು ಪಂಚಲ್ಲಿ ಹೋಗುವಾಗ ಹಂಗೆ ಹೇಳಿದ್ರು, ಸೂರ್ಯ ಥರನೇ ಇದೆಯಲ್ಲೋ ಅಂತ. ನಾನು ತಮಾಷೆ ಮಾಡಬೇಡ ಅಂದರೆ ತಮಾಷೆ ಇದು ಅಂದರು. ಹಂಗೆ ಅದರಿಂದ ಒಳ್ಳೆ ಒಳನಾಟ ಚೆನ್ನಾಗಿದೆ ನಮಗೂ ಶಿವಣ್ಣಗೆ. ಓಕೆ, ಇನ್ನು ದುನಿಯಾ ವಿಜಯ್ ಅವರ ಜೊತೆ ಇರೋ ಎಕ್ಸ್ಪೀರಿಯನ್ಸ್ ಅದನ್ನು ಹೇಳೋದಾದ್ರೆ? ಅವರು ನಮ್ಮ ಗುರುಗಳು, ಸಿನಿಮಾ ರಂಗದ ಗುರುಗಳು ಯಾರಂದರೆ ನಮ್ಮ ವಿಜಯ್ ಸರೇ. ಅವರು ಮನಸ್ಸು ಮಾಡಿ
ನಮಗೆ ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಕೊಟ್ಟು ಈ ಜಾಲಿ ಜಾಲಿ ಅನ್ನೋ ಒಂದು ಡೈಲಾಗು ಇಡೀ ಕರ್ನಾಟಕ ಇಲ್ಲ ಮೇಡಮ್, ಮಹಾರಾಷ್ಟ್ರಲ್ಲಿ ಒಂಟೆ ಓಡಿಸೋನು ಹೇಳ್ತಾನೆ ಜಾಲಿ ಜಾಲಿ ಅಂತ. ಮಹಾರಾಷ್ಟ್ರಲ್ಲಿ, ಗೋವಾದಲ್ಲಿ ಟೂರಿಸ್ಟ್ ಹೋಗ್ತಾರಲ್ಲ ಅವ್ರು ಹೇಳ್ತಾರೆ ಜಾಲಿ ಜಾಲಿ ಅಂತ. ಡೆಲ್ಲಿಯಲ್ಲಿ ಟ್ರೈನಲ್ಲಿ ಹೋಯ್ತಾರಾಗ ಒಬ್ಬ ನಮ್ಮ ಫ್ರೆಂಡ್ ಹೋಯ್ತಾನೆ, ಅವ್ನು ಹೇಳ್ತಾನೆ ಫೋನ್ ಮಾಡಿ, ಡೆಲ್ಲಿಯಲ್ಲಿ ನಿನ್ನ ಜಾಲಿ ಜಾಲಿ ಅಂತ ಹೇಳ್ತಾ ಇದ್ದಾರಪ್ಪ ಅಂತ. ಒಂದು ಏನು ಯಾವುದೋ ಒಂದು ಫಾರಿನಲ್ಲಿ ಒಂದು ಫ್ಯಾಮಿಲಿ ಮದುವೆ ಆಗ್ತಾಯಿದೆ, ಆ ಫಾರಿನ್ ಅವ್ರು ಹೇಳ್ತಾ ಇದ್ದಾರೆ ಜಾಲಿ ಜಾಲಿ ಎಲ್ಲ ಜಾಲಿ ಅಂತ. ಆ ಮಟ್ಟಕ್ಕೆ ತಗೊಂಡು ಬಂದುಬಿಟ್ಟವ್ರು ಅವರು, ಯಾರು ನಮ್ಮ ವಿಜಯ್ ಸರ್. ಅವ್ರನ್ನ ಅಷ್ಟು ಈಜಾಗಿ ಹೆಂಗೆ ಮರೆಯೋಕ್ಕಾಗದ ಮೇಡಮ್? ಅವರೇ ನಮ್ಮ ಗುರುಗಳು, ಸಿನಿಮಾ ರಂಗದ ಗುರುಗಳು ಯಾರಂದರೆ ಅವರೇ. ಅಂಡ್ ಶೂಟಿಂಗ್ ಸೆಟ್ಟಲ್ಲಿ ಅವರು ಯಾವ ರೀತಿ ಇರ್ತಾ ಇದ್ರು ನಿಮ್ಮ ಜೊತೆ ಇರಬಹುದು, ಹಾಗೆ ಬೇರೆ ಆರ್ಟಿಸ್ಟ್ಗಳ ಜೊತೆ ಎಲ್ಲಾನು ಅಂತ? ಸಿನಿಮಾ ಅದು ಏನು ಅಂದರೆ ಸ್ಪಾಟಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗೋವರೆಗೂ ಕ್ಲೋಸಾಗಿ ಫ್ರೆಂಡ್ಸ್ ಥರ ಇರ್ತಾರೆ. ಶುರುವಾಗಿದ್ದ ತಕ್ಷಣ ಅವರಲ್ಲಿ ಒಂದು ಟರ್ರ್ ಆಗಿಬಿಡ್ತಾರೆ. ಅವ್ರು ಏನು ಕೇಳ್ತಾರೆ ಅದನ್ನು ಅಲ್ಲಿ ಮಾಡಿಬಿಡ್ಬೇಕು. ಏನೋ ಒಂದು ಡಿಸ್ಟರ್ಬ್ ಆದರೂ ಸಡನ್ ಅಂತ ರೈಸ್ ಆಗಿಬಿಡ್ತಾರೆ. ಆ ಥರ ಕೆಲಸ ಮಾಡೋದ್ರಿಂದ ಮೇಡಮ್ ಪಿಕ್ಚರ್ ಹಿಟ್ಗಳಾಗೋದು. ನೋಡಿ ಇವಾಗ ಸಲಗ ಎಷ್ಟು ದೊಡ್ಡ ಹಿಟ್ಟಾಯಿತು, ಭೀಮ ಎಷ್ಟು ದೊಡ್ಡ. ಯಾಕಂದರೆ ಅವರು ಮಾಡೋವಂಥ ಕೆಲಸ ನೀಟಾಗಿರಬೇಕು. ಒಂದು ಸೀನು ಚಿಕ್ಕದಾಗಿ ಅವ್ರಿಗೆ ಡಿಸ್ಟರ್ಬೆನ್ಸ್ ಆದರೆ ಕೂಡ ಬಿಡೋದಿಲ್ಲ ಅವರು, ನಮ್ಮನ್ನ ಬೈಯೋದಿಲ್ಲ. ಅದೇ ಥರ ಆರ್ಟಿಸ್ಟ್ನ ಬೈಯೋದಿಲ್ಲ. ನಾನು ತಪ್ಪು ಮಾಡಿದೆ ಅಂದರೆ ಕೂಡ ಕ್ಲಿಯರಾಗಿ ಹೇಳ್ತಾರೆ, ಹಿಂಗೆ ಭಯ ಪಡಬೇಡ, ನಿಧಾನವಾಗಿ ಮಾಡು. ನೀನು ಫಸ್ಟ್ ಭಯಪಟ್ಟು ಮಾಡಿದೆ ನೋಡು, ಅದನ್ನು ಮರ್ತ್ಬಿಡು. ಇವಾಗ ನಾನು ಮಾಡ್ತೀನಿ ನೋಡಿ, ನಾನು ನೋಡಿಕೊಂಡೇ ಮಾಡು ಅಂತ ಅವ್ರು ಮಾಡಿ ತೋರಿಸೋರು. ಆ ಥರ ಮಾಡಿರೋದ್ರಿಂದನೇ ಆ ಪಿಕ್ಚರ್ ಅಷ್ಟು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿದೆ. ಎಸ್, ಇನ್ನು ನಿಮ್ಮ ಅಭಿಮಾನಿಗಳು ಇರ್ತಾರೆ ಸರ್. ಸೊ ಜಾಲಿ ಜಾಲಿ ಥರನೇ ಬೇರೆ ಬೇರೆ ಕ್ಯಾರೆಕ್ಟರ್ಗಳು, ಅದೇ ಥರ ಕ್ಯಾರೆಕ್ಟರ್ನಲ್ಲಿ ಇನ್ನೂ ಕೂಡ ಜಾಕ್ ಅವರು ಮಿಂಚಬೇಕು, ಸೊ ಅವರನ್ನು ಡಿಫ್ರೆಂಟ್ ಆಗಿ ನೋಡಬೇಕು ಅನ್ನೋ ಒಂದು ಕ್ಯಾಟಗಿರಿ ಅಭಿಮಾನಿಗಳು ಕೂಡ ಇರ್ತಾರೆ. ಆ್ಯಂಡ್ ನಿಮ್ಮನ್ನು ಒಬ್ಬ ಒಳ್ಳೆ ಫೇಮಸ್ ಕಾಮಿಡಿಯನ್ ಆಗಿ ನೋಡಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಅಂದ್ಕೊಂಡಿರೋರು ಕೂಡ ಸಾಕಷ್ಟು ಜನ ಇರ್ತಾರೆ. ಸೊ ಇಂತಹ ಕ್ಯಾರೆಕ್ಟರ್ಗಳು ನಿಮಗೆ ಸಿಗಲಿ ಅಂತ ನಾವು ಕೂಡ ಹಾರೈಸ್ತೀವಿ. ನೀವೇನು ಹೇಳ್ತೀರಾ ಮೇಡಮ್? ಈ ಜಾಲಿ ಜಾಲಿ ಅಂತ ಒಂದು ಕ್ಯಾರೆಕ್ಟ್ರು ಯಾವ ಮಟ್ಟಿಗೆ ರೀಚ್ ಆಗಿದೆ ಅಂದರೆ ನಿಮಗೆ ಗೊತ್ತು. ಆ ಮಟ್ಟಿಗೆ ರೀಚ್ ಮಾಡಿರೋಂಥ ಜನ ನಮ್ಮ ಕರ್ನಾಟಕ ಜನರು. ಅಂಥ ಜನರು ನನ್ನ ಇಷ್ಟಪಟ್ಟಿದ್ದಾರೆ ಅಂದರೆ, ಇವಾಗ ಇದಕ್ಕೆ ಮೇಲೆ ಯಾವ ಥರ ಒಂದು ಕಾಮಿಡಿ ಕ್ಯಾರೆಕ್ಟರ್ ಇದ್ದರೂ ನಾನು ಖಂಡಿತವಾಗಿ ಮಾಡ್ತೀನಿ. ಅದನ್ನೇ ನಾನು ಅದನ್ನೇ ಲೈಕ್ ಮಾಡ್ತಾ ಇರೋದು, ಈ ಥರ ಒಂದು ಕ್ಯಾರೆಕ್ಟರ್ಗಳು. ಯಾಕಂದರೆ ತುಂಬ ವೈರಲ್ ಆಗಿ ನನ್ನ ನೋಡೋ ಜಾಗದಲ್ಲೆಲ್ಲ ತಪ್ಕೊತಾರೆ. ಈ ಚಿಕ್ಕ ಮಕ್ಕಳು ಗಾಡಿಯಲ್ಲಿ ಹೋಗುವಾಗ ಜಾಲಿ ಜಾಲಿ ಅಂತಾರೆ, ಕಾರಲ್ಲಿ ಹೋಗುವಾಗ ಜಾಲಿ ಜಾಲಿ, ರೋಡಲ್ಲಿ ಹೋಗುವಾಗ ಜಾಲಿ, ಬಸ್ಸಲ್ಲಿ ಒಂದು ಜಾಲಿ, ಎಲ್ಲನೂ ಯಾರು ನೋಡಿದ್ರು ನನ್ನ ಜಾಲಿ ಜಾಲಿ ಜಾಲಿ, ನನ್ನ ಹೆಸರೇ ಮರ್ತ್ಬಿಟ್ಟವ್ರೆ. ಎಲ್ಲ ಜಾಲಿ 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 ಅಂತಾರೆ. ಯಾಕಂದರೆ ಮೇಡಮ್ ನಾನು ತುಂಬ ಕಷ್ಟದಲ್ಲಿ ಬಲ್ದವನು. ನಾವು ಮನೇಲಿ ಕೂತ್ಕೊಂಡು ಊಟ ಮಾಡೋಕ್ಕೆ ಇಲ್ಲಿ ಜಾಗ ಇಲ್ಲ, ತಗಡು ಮನೆ, ಓಡಾಡೋಕ್ಕೆ ಜಾಗ ಇಲ್ಲ, ಒಳ್ಳೆ ಬಟ್ಟೆ ಇಲ್ಲ. ನಾವು ಹೆಂಗೆಲ್ಲ ಕಷ್ಟಪಟ್ಟಿದ್ದೀವಿ ಅಂದರೆ ಅದನ್ನು ಹೇಳ್ಕೊಂಡ್ರೆ ನಾನೇನೋ ಬಿಲ್ಡಪ್ ಮಾಡ್ದಂಗೆ ಆಗುತ್ತೆ. ಆದರೆ ನಿಜ ಅಷ್ಟು ಕಷ್ಟ. ಊಟ ಇಲ್ಲ. ನಮ್ಮ ತಂದೆ ತಾಯಿ ಕಾಂಕ್ರೀಟ್ ಗಾರೆ ಕೆಲಸ ಮಾಡಿಬಿಟ್ಟು ಅದು ಅವ್ರು ಬರೋವರೆಗೂ ಕಾಯ್ಕೊಂಡಿದ್ದು ಆ ಊಟ ತಿನ್ನಬೇಕು. ಅವತ್ತು ದುಡ್ದಿದ್ದ ದುಡ್ಡಲ್ಲೇ ನಾವು ಊಟ ಮಾಡಬೇಕು. ಮನೆ ಇಲ್ಲ, ಒಳ್ಳೆ ಮನೆ ಇಲ್ಲ. ಮಳೆ ಬಂದರೆ ಅಲ್ಲಲ್ಲಿ ತಪ್ಪಲೆಯಲ್ಲಿ ನೀರು ಸುರುತ್ತಾನೆ ಇರುತ್ತೆ. ಹಂಗೆಲ್ಲ ಕಷ್ಟಪಟ್ಟಿದ್ದೀವಿ. ಅಷ್ಟೆಲ್ಲ ಕಷ್ಟಪಟ್ಟು ಇವಾಗ ನಮ್ಮ ಕರ್ನಾಟಕ ಜನತೆ ಇಷ್ಟು ದೊಡ್ಡ ಜಾಗ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೋಸ್ಕರ ನಾನು ಯಾವ ಕ್ಯಾರೆಕ್ಟರ್ ಅಂದರೆ ಕಾಮಿಡಿ ಕ್ಯಾರೆಕ್ಟರ್ಗಳು, ಎಂಥ ಕಾಮಿಡಿ ಕ್ಯಾರೆಕ್ಟರ್ ಕೊಟ್ಟರೆ ಕೂಡ ನಾನು ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಮೇಡಮ್. ನಮ್ಮ ಜನರು ಅದೇ ನಾನು ಹೇಳೋದು, ನಮ್ಮ ಜನರಿಗೆ ಇವತ್ತು ಇಲ್ಲ ನಾನು ಸಾಯೋವರೆಗೂ ಅವ್ರು ಚಿರಋಣಿಯಾಗಿರ್ತೀನಿ ಮೇಡಮ್. ಆ್ಯಂಡ್ ನನಗೆ ಈಗ ಏನು ಅನಿಸ್ತಾ ಇರೋದಂದರೆ ಸರ್, ನಿಮ್ಮನ್ನು ಡೈರೆಕ್ಟಾಗಿ ನೋಡಿದಾದ್ಮೇಲೆ ನಿಮಗೆ ಯಾಕೋ ಖಡಕ್ ವಿಲನ್ ರೋಲೂ ಸೂಟ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ ಪರ್ಸ್ನಲಿ. ಸೊ ಆ ಥರ ಕ್ಯಾರೆಕ್ಟರ್ ಬಂದರೂ ಮಾಡ್ತಾರೆ ಮೇಡಮ್. ಅದೇ ಇನ್ನೊಂದು ವಿಷಯ, ಈ ಭೀಮಾ ಪಿಕ್ಚರಲ್ಲಿ ನನ್ನ ಮೈನ್ ಕ್ಯಾರೆಕ್ಟ್ರೇ ವಿಲನ್ ಕ್ಯಾರೆಕ್ಟ್ರೇ ಮೇಡಮ್. ಅದು ಜನರು ಮರ್ತ್ಬಿಟ್ರು, ನನ್ನ ಕಾಮಿಡಿಯನ್ನೇ ನೋಡಿಬಿಟ್ರು. ಆ ಪಿಕ್ಚರ್ ನೋಡಿ ನಾನು ಬಾಮ ಇದನ್ಗೋಸ್ಕರ ಒಂದು ಮರ್ಡ್ರ್ ಮಾಡಿಸ್ತೀನಿ. ಲಾಸ್ಟಲ್ಲಿ ವಿಜಯ್ ಸರ್ನ ನಾನೇ ಮರ್ಡ್ರ್ ಮಾಡೋಕ್ಕೆ ಹೇಳೋದು. ಅವರು ಮಂಜು ಕೇಳೋವಾಗ ಹೊಡೀರಿ ನಾನು ಇದನ್ನು ಹೊಡಿಯೋ ಸುದ್ದಿ ಇದು ಕಾಕ್ರೋಜು ಮಂಜು ಇಬ್ಬರು ಕೇಳ್ತಾರೆ ಹೊಡಿತೀವಂತ, ಹೊಡಿ ನಾನು ಇದ್ದೀನಿ ಅಂತ ಹೇಳೋದೆ ನಾನು. ಅಷ್ಟು ದೊಡ್ಡ ವಿಲನ್ ಕ್ಯಾರೆಕ್ಟರ್ ಆ ಪಿಕ್ಚರಲ್ಲಿ. ಇದ್ರೆ ಕೂಡ ಯಾರು ನನ್ನ ವಿಲನಾಗಿ ನೋಡೋದಿಲ್ಲ ಆ ಪಿಕ್ಚರಲ್ಲಿ, ಕಾಮಿಡಿಯನ್ನೇ ನೋಡ್ತಾರೆ. ಅದು ನಮ್ಮನ್ನು ನೋಡೋವಾಗೆಲ್ಲ ನೆಗೀತಾರೆ. ಫಸ್ಟ್ ದಿನ ಥಿಯೇಟ್ರಲ್ಲಿ ನೋಡೋವಾಗ ನಮಗೆ ಹೊಡೆದಂಥ ಸಿಳ್ಳೆಗಳು, ಚಪ್ಪಾಳೆಗಳು, ಆ ಸೌಂಡ್ಗಳು ನಾನು ಲೈಫಲ್ಲಿ ಯಾವತ್ತೂ ನೋಡಿಲ್ಲ. ಆ ಥರ ಒಂದು ಖುಷಿ. ಅಯ್ಯೋ ನಿಂತ್ಕೊಂಡ್ರೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನಮಗೆ ಇಷ್ಟು ಜನ ಹಿಂಗೆ
ಏನು ಒಂದು ಥಿಯೇಟ್ರ್ ಹತ್ರ ಪರವಾಗಿಲ್ಲ, ಪ್ರತಿಯೊಂದು ಮಾಲ್ಗಳಲ್ಲಿ ಎಲ್ಲ ಥಿಯೇಟ್ರಲ್ಲೂ ನಮ್ಮನ್ನ ತೋರಿಸಿದ್ರೆ ಸಾಕು, ಅಷ್ಟೊಂದು ಸಿಲೆಗಳು, ಅಷ್ಟೊಂದು ಚಪ್ಪಾಳೆಗಳು, ಅದನ್ನು ಲೈಫ್ ಟೈಮಲ್ಲಿ ಮರೆಯೋಕ್ಕಾಗಲ್ಲ ಮೇಡಮ್. ಭೀಮಾ ಪಿಕ್ಚರ್ ಅಂತೂ ವಿಜಯ್ ಸರ್ಗೆ ನಾನು ಕಾಲಲ್ಲಿ ಬಿದ್ದರೆ ಕೂಡ ಅದು ಕಡಿಮೆನೇ. ನೋಡೋಣ, ಮುಂದಿನ ದಿನಗಳಲ್ಲಿ ಹೇಳೋಕ್ಕಾಗಲ್ಲ. ನಿಮ್ಮನ್ನ ಒಂದೊಳ್ಳೆ ವಿಲನ್ ರೋಲ್ನಲ್ಲೂ ಕೂಡ ನೋಡಬಹುದು. ಅಚ್ಚರಿ ಪಡಬೇಕಾಗಿಲ್ಲ ಅಂತ ನಾನು ಅನ್ಕೋತೀನಿ. ಸೊ ಖಡಕ್ ವಿಲನ್ ರೋಲ್ ಪಾತ್ರ ಒಂದು ಸಿಕ್ಕಿದ್ರೆ ಮಾಡಿ ನಿಮ್ಮ ಅಭಿಮಾನಿಗಳು. ಮಾಡ್ತೀನಿ ಮೇಡಮ್. ನನಗೆ ಇನ್ನೊಂದು, ನಮ್ಮನ್ನು ನೋಡೋರೆಲ್ಲ ಕಾಮಿಡಿ ಇದು ವಿಲನ್ಗೆ ಕೊಡ್ತಾರೆ ಅಂದ್ಕೊಂಡ್ರು. ಆದರೆ ವಿಜಯ್ ಸರ್ ಒಂದು ವಿಲನ್ ಮಾಡೋ ಫೇಸ್ನ ಕೂಡ ಕಾಮಿಡಿ ಮಾಡಿ ತೋರಿಸಿದ್ರು ನೋಡಿ. ಅದು ಅವ್ರದ್ದು ಕೈ ಚಾಲಕ ಅದು. ಹೌದು ಹೌದು ಇಲ್ವಾ? ಅದು ಆ ಥರ ಡೈರೆಕ್ಷನ್ಗಳು ಯಾವ ಥರ ಕೊಡ್ತಾರೋ. ಇವಾಗ ನಾನು ಎಕಾಮ್ ಪಿಕ್ಚರ್ ಮಾಡ್ತಾ ಇದ್ದೀನಿ. ನಿಮ್ಮ ಕ್ಯಾರೆಕ್ಟರ್ ಯಾವ ಥರ? ಅದು ಅವ್ರು ಹೇಳ್ಬಾರ್ದು ಅಂದ್ಬಿಟ್ರು ಮೇಡಮ್. ಅದು ಹೇಳ್ಬಾರ್ದು, ಸಸ್ಪೆನ್ಸ್ ಆಗೇ ಇರಬೇಕು ಅಂದ್ಬಿಟ್ರು. ಯಾಕಂದರೆ ಅದು ನಾನು ಹೇಳ್ಬಿಟ್ರೆ ಪಿಕ್ಚರ್ ನೋಡೋಕೆ ಮಜಾ ಇರೋದಿಲ್ಲ. ಅಂದರೆ ಈಗ ಭೀಮಾದಲ್ಲಿ ಸದ್ದು ಮಾಡಿದಷ್ಟೇ ಜಾಲಿ ಜಾಕ್ ಅವರು ಎಕ್ಕಾದಲ್ಲೂ ಸದ್ದು ಮಾಡ್ತಾರಾ? ಅಷ್ಟೇ ಒಳ್ಳೆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರಾ ಅಂತ ನನಗೆ ಗೊತ್ತಿರೋ ಮಟ್ಟಕ್ಕೆ ಇರುತ್ತೆ. ಅವ್ರು ಹೇಳಿದ್ದು ನೋಡಿದ್ರೆ ಅದು ಈಕ್ವಲ್ಗೆ ಬರುತ್ತೆ, ಹಂಗೆ ಭೀಮಾ ಈಕ್ವಲ್ಗೆ ಬರುತ್ತೆ. ಆ ಥರ ಕ್ಯಾರೆಕ್ಟರ್ ಅವ್ರು ನನಗೆ ಹೇಳ್ಬಿಟ್ರು, ನನ್ನ ಸಬ್ಜೆಕ್ಟ್ ಹೇಳಿದ್ದಾರೆ. ಅದು ನೋಡಿದಾಗಲೇ ಗೊತ್ತಾಯಿತು, ಇದು ನಮಗೆ ಒಂದು 4ನೇ ಬ್ಲಾಕ್ ಬಸ್ಟರ್ ಮೂವಿ. ಟಗರು, ಸಲಗ, ಭೀಮಾ. ನೀವೀಗ ಹ್ಯಾಟ್ರಿಕ್ ಹೀರೋ ಬಿಡಿ ಸರ್. ನೋಡಿ, ಟಗರು, ಸಲಗ, ಭೀಮಾ ಶಿವಣ್ಣ ಒಂದು ಸಿನಿಮಾನು ಬ್ಲಾಕ್ ಬಸ್ಟರ್. ಹಂಗೆ ಶಿವಣ್ಣ ಒಂದು ಮಾತು ಹೇಳಿದ್ರು, ನಾವಿರೋ ಪಿಕ್ಚರ್ ಹಿಟ್ಟಾಗಿದೆ ಅಂತ ಹೇಳ್ಬಾರ್ದು, ಹಿಟ್ಟಾಗಿರೋ ಪಿಕ್ಚರ್ ನಾವಿದ್ದೀವಿ ಅಂತ ಶಿವಣ್ಣ ಹೇಳಿದ್ದಾರೆ. ಅದು ನಿಜವಾದ ಮಾತು. ಹಿಟ್ಟಾಗಿರೋ ಪಿಕ್ಚರ್ ನಾನು ಇದ್ದೀನಿ. ನೆಕ್ಸ್ಟ್ ನೋಡಿ, ಎಕ್ಕ ಕೂಡ ಇದೇ ಸ್ಟುಡಿಯೋಲಿ ನೀವು ಬೇಕಾದ್ರೆ ಕರೆಸ್ತೀರ ನನ್ನ, ಆ ಮಟ್ಟಿಗೆ ಹಿಟ್ಟಾಗುತ್ತೆ ಪಿಕ್ಚರ್ ಅದು. ಯಾಕೆಂದರೆ ಅವ್ರು ಹೇಳಿದ ಸ್ಟೋರಿಯಲ್ಲೇ ನನಗೆ ಗೊತ್ತಾಯ್ತು, ಓ ಇದು ಸೂಪರ್ ಡೂಪರ್ ಬ್ಲಾಕ್ ಬ್ಲಸ್ಟರ್ ಹಿಟ್ಟಪ್ಪ ಅಂತ. ಹಿಟ್ ಆಗಲಿ ಸರ್, ನಮ್ಮ ಕನ್ನಡದ ಸಿನಿಮಾಗಳು ಬೆಳೀಲಿ ಅನ್ನೋದೇ ನಮ್ಮ ಆಸೆ ಕೂಡ. ಸೊ ನೀವು ನ್ಯೂ ಇಯರ್ ದಿನ ಇಲ್ಲಿಗೆ ಬಂದು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ಸೊ ಇಷ್ಟೊತ್ತು ಕೂತು ನಮ್ಮ ಜನರಿಗೆ ಹಾಗೆ ನಮ್ಮ ಜೊತೆ ನಿಮ್ಮ ಮಾತುಗಳನ್ನು ನಿಮ್ಮ ಲೈಫ್ ಜರ್ನಿಯನ್ನು ಹಂಚ್ಕೊಂಡ್ರಿ. ಸೊ ನಮಗೂ ಕೂಡ ಖುಷಿಯಾಗಿದೆ. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ಜಾಲಿ ಜಾಲಿ ಜಾಲಿ, ಎಲ್ಲರಿಗೂ ಜಾಲಿ. ಈ ಹೊಸ ವರ್ಷದಲ್ಲಿ ನಮ್ಮ ಕನ್ನಡ ಜನತೆಗೆ, ಕರ್ನಾಟಕದಲ್ಲಿರೋ ಎಲ್ಲ ಜನತೆಗೂ ಒಳ್ಳೆಯದೇ ನಡೀಲಿ, ಒಳ್ಳೆಯದೇ ದೇವರು ಎಲ್ಲರಿಗೂ ಒಳ್ಳೆಯದೇ ಭಾವಿಸಲಿ ಅಂತ ಕೇಳ್ಕೊಳ್ತಾ ಜಿ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಖುಷಿಯಾಗಿರಿ, ಇದೇ ರೀತಿ ಜಾಲಿಯಾಗಿರಿ. ಜಾಲಿ ಎಲ್ಲ ಜಾಲಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಜಾಲಿ ಜಾಕ್ ಅವರ ಜೊತೆ ಮಾತುಕತೆ. ನನಗಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ನಿಮಗೂ ಕೂಡ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಕೂಡ ಹೊಸ ವರ್ಷದ ದಿನ ಹಾಗೆ 2025 ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ, ಹೊಸ ಹುರುಪನ್ನು ತರಲಿ ಅಂತ ವಿಶ್ ಮಾಡ್ತಾ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.